ವೆಲ್ಕಮ್ ಟು ಕರಿಚಟಿ ಕುಕಿಂಗ್ ಚಾನಲ್. ಇವತ್ತು ನಾವು ನುಗ್ಗೆಕಾಯಿ ಸೊಪ್ಪದು ವಡೆ ಮಾಡೋಣ. ಅದಕ್ಕಾಗಿ 1 ಕಪ್ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆನ ತೊಗೊಂಡಿದ್ದೀವಿ. ಅದಕ್ಕೆ ಒಂದಷ್ಟು ಮುಳುಗುವಷ್ಟು ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡೋಣ. ಇದು ನುಗ್ಗೆಕಾಯಿ ಸೊಪ್ಪನ್ನು ಬಿಡಿಸ್ತಾ ಇರೋದು. ನುಗ್ಗೆಕಾಯಿ ಸೊಪ್ಪನ್ನು ಬಿಡಿಸಿ ಸ್ವಲ್ಪ ವಾಶ್ ಮಾಡಿ ಇಟ್ಕೋಬೇಕು. ಹಾಗೆ ನಾವು ಆಗಲೇ ಹುಣಿಯಾಗಿಟ್ಟಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ವಾಶ್ ಮಾಡಿ ತೆಗೆದು ಸ್ವಲ್ಪ ಗ್ರೈಂಡ್ ಮಾಡಿ ಇಡ್ತಾಯಿದ್ದೀವಿ. ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದು. ಒಂದು ಸ್ವಲ್ಪ ಕಾಯಿ ಮೆಣಸು, ಅದು ಹಣ್ಣಾಗಿದೆ, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ, ಇದು ನಾವು ಗ್ರೈಂಡ್ ಮಾಡಿ ತೊಗೊಂಡಿದ್ದೀವಿ ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ, ಹಾಗೆ ಮೆಣಸು, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಏನು ನುಗ್ಗೆಕಾಯಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಅದನ್ನು ಸೇರಿಸಿ ರೆಡಿ ಮಾಡಿ ಇಡ್ತಿದ್ದೀವಿ. ಇದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಕೂಡ ಅದ್ರ ಜೊತೆಗೆ ಸೇರಿಸಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆಬೇಳೆಯನ್ನು ಅದರ ಜೊತೆ ಹಾಕಿ ಸ್ವಲ್ಪ ಹಾಫ್ ಗ್ರೈಂಡ್ ಮಾಡಿ ತೆಗಿತಾ ಇದ್ದೀವಿ. ಇನ್ನು ಅದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗುವಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇನ್ನು ಹಾಗೆ ಒಲೆಯಲ್ಲಿ ಎಣ್ಣೆ ಬಿಸಿ ಮಾಡಬೇಕು. ಹಾಗೆ ಬಿಸಿ ಮಾಡಿದ ಮೇಲೆ ನಾವು ವಡೆಗೆ ಹೆಂಗೆ ತಟ್ತೀವಿ ಅದೇ ಥರ ತಟ್ಬಿಟ್ಟು ಎಣ್ಣೆಗೆ ಬಿಡ್ತಾ ಬರಬೇಕು. ಚೆನ್ನಾಗಿ 2 ಸೈಡೂ ಡೀಪ್ ಫ್ರೈ ಮಾಡಿ ತೆಗೆದ್ರೆ ನಮ್ಮ ನುಗ್ಗೆಕಾಯಿ ಸೊಪ್ಪು ವಡೆ ತಯಾರಾಗುತ್ತೆ. ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿ ಮಾಡ್ಬೋದು. ನುಗ್ಗೆಕಾಯಿ ಸೊಪ್ಪು ತಿಂದವರೇ ಇದ್ದರೆ ಈ ಥರ ವಡೆ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ, ಒಳ್ಳೆ ರುಚಿಯಾಗಿದೆ, ಟೇಸ್ಟಿಯಾಗಿದೆ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆಯೋಣ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ವಡೆ, ನೀವು ಮನೇಲಿ ಮಾಡಿ ನೋಡಿ ಗೆಳೆಯರೆ. ಇದೇ ಥರ ನಾವು ರೆಡಿ ಮಾಡಿ ಇಟ್ಟಂಥ ಎಲ್ಲ ವಡೆಯನ್ನು ಈ ಥರ ಫ್ರೈ ಮಾಡಿ ತೆಗೆಯೋಣ. ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ರಿಗೂ ಬಾಯ್ ಬಾಯ್.